ಪ್ರೀತಿಯ ವಿದ್ಯಾರ್ಥಿನಿಯರೇ, ಎಲ್ಲರಿಗೂ ನಮಸ್ಕಾರಗಳು. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾನೀಗ ರಾಷ್ಟ್ರಕವಿ, ರಸಕವಿ, ಋಷಿಕವಿ ಕುವೆಂಪು ಅವರು ರಚಿಸಿರುವಂತಹ ಕಥನ ಕವನ ಕರೆಸಿದ್ದ ಈ ಕಥನ ಕವನದ 3ನೇ ವಿಡಿಯೋವನ್ನು ಹಾಕ್ತಾ ಇದ್ದೀನಿ. ಇದು ಒಂದು ಸುದೀರ್ಘವಾಗಿರ್ತಕ್ಕಂಥ ಕಥನ ಕವನ ಆಗಿದ್ದು ಸಣ್ಣ ಸಣ್ಣ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇರೋದರಿಂದಾಗಿ ಒಂದು 4-5 ವಿಡಿಯೋಗಳಾಗಬಹುದು. ಈ ವಿಡಿಯೋವನ್ನು ನೀವು ಕೇಳಿದರೆ ಸಾಕು, ಪರೀಕ್ಷೆಯಲ್ಲಿ ಸರಿಯಾಗಿ ನೆನಪಿಟ್ಟುಕೊಂಡು ಒಳ್ಳೆಯ ರೀತಿಯಲ್ಲಿ ಒಂದು ವಿವರಣಾತ್ಮಕವಾದ ಉತ್ತರವನ್ನು ಬರಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ, ಮುಂದೆ ಬರ್ತಕ್ಕಂಥ ವಿಡಿಯೋಗಳನ್ನು ಕೂಡ ಸಂಪೂರ್ಣವಾಗಿ ವೀಕ್ಷಿಸಿ. ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ನನ್ನ ಈ ಒಂದು ಕ್ಲಾಸಿಗೆ. ಪ್ರೀತಿಯ ವಿದ್ಯಾರ್ಥಿನಿಯರೇ, ನಾವು ಕೊನೆಯ ತರಗತಿಯಲ್ಲಿ ಕುವೆಂಪುರವರು ಬರೆದಿರ್ತಕ್ಕಂಥ ಒಂದು ಕಥನ ಕವನ ಕರೆಸಿದ್ದ. ಈ ಕರೆಸಿದ್ದ ಕಥನ ಕವನದಲ್ಲಿ ಅವರ ಒಂದು ಕರೆಸಿದ್ದ ಮತ್ತು ಗಿಡ್ಡಿಯರ ಸಂಸಾರ ಭಾಳ ಚೆನ್ನಾಗಿತ್ತು. ಆದರೆ ಬಹಳ ವರ್ಷಗಳಾದರೂ ಕೂಡ ಮಕ್ಕಳಾಗಿರಲಿಲ್ಲ, ಅದೊಂದು ಕೊರಗಿತ್ತು ಅವರಿಗೆ. ಆದರೂ ಪ್ರಕೃತಿ ಧರ್ಮವನ್ನು ನಾವು ಒಪ್ಪಿಕೊಂಡು ನಡಿಲೇಬೇಕಾಗತ್ತೆ ಅಂತ ತಿಳ್ಕೊಂಡು ಜೀವನ ನಡೆಸಿದರು. ಕೊನೆಗೊಂದು ದಿವಸ ಅವರಿಗೆ ಆಗುತ್ತಾ, ಅದು ಗಂಡು ಮಗು. ಕರೆಸಿದ್ದಕ್ಕಂತರೂ ಭಾಳ ಸಂಭ್ರಮ, ಭಾಳ ಖುಷಿ, ಭಾಳ ಹಿಗ್ಗಾಗತ್ತೆ. ಅವನೇ ಬಣತನ ಮಾಡಿದ, ಮತ್ತು ದೆವ್ವ ಭೂತಗಳು ಬರಬಾರ್ದಂತೇಳಿ ಹೊರಕು ಯಾವುದು ಮೆಟ್ಟು ಚಪ್ಪಲಿಯನ್ನು ಹೊರಗಡೆ ಕಟ್ತಾನೆ, ಕಸಬರಿಗೆ ಮೂಲೆಯಲ್ಲಿಟ್ಟು ಈ ಥರ ಎಲ್ಲ ಮಾಡ್ದ. ಆಮೇಲೆ ನೋಡ್ರಿ ಏನಾಗುತ್ತೆ, ಮುಂದಿನ ಸಾಲುಗಳಲ್ಲಿ ಒಟ್ಟಾರೆಯಾಗಿ ತನ್ನ ದೇವರಿಗೆ ಮುಡಿಪನ್ನು ಕೂಡ ಕಟ್ಟಿಟ್ಟವು. ಯಾಕಂದ್ರೆ ನಮ್ಮ ಏನೇ ಒಂದು ಕೆಲಸಕ್ಕೆ ಒಂದು ಕಾಣಲಾರದ ಶಕ್ತಿ ದೈವ ಅಂತ ಇರ್ತಾರೆ, ಕಾರಣ ಆಗಿರ್ತಾನೋ ನಂಬಿಕೆ. ಪಾಪ ಕರೆಸಿದಾಗ ಹಂಗಿತ್ತು, ಮಾಡ್ದ. ತಿರುಪತಿಯ ವೆಂಕಟೇಶನಿಗಲ್ಲ, ಕಾಶಿಯಲ್ಲಿ ಮಲಗಿರುವ ವಿಶ್ವನಾಥನಿಗಲ್ಲ, ಉಡುಪಿಯಲ್ಲಿ ವಾಸಿಸುವ ವಾಸುದೇವನಿಗಲ್ಲ, ನಮ್ಮೂರ ತೋಟದಾಚೆಯ ಭೂತನಿಗೆ ಮುಡಿಪು ಕಟ್ಟಿದನು. ಆದರೂ ತಿರುಪತಿಯ ವೆಂಕಟನ ಭಕ್ತರಿಗೆ ಬರುವ ಸಂತಸವಾಯಿತು, ವಿಶ್ವನಾಥನ ಭಕ್ತರ ಆನಂದವೇ ಅವನಿಗೂ ಬಂತು. ವೈಷ್ಣವರ ಸುಖವಾಯಿತು, ಮಾನವರ ಭಕ್ತಿಯೇ ದೇವರಿಗೆ ಶಕ್ತಿ, ನರಭಕ್ತಿ ಹೇಳಿದರೆ ಎಲ್ಲಿ ಹರಶಕ್ತಿ. ಇದರ ಒಂದು ವೈಚಾರಿಕತೆ ಇದೆ, ನಾವು ತಿಳ್ಕೊಳ್ಬೇಕಿದೆ. ಸಾಮಾನ್ಯವಾಗಿ ನಾವೆಲ್ಲ ದೊಡ್ಡ ದೊಡ್ಡ ದೇವ್ರುಗಳಿಗೆ ಏನು ಮಾಡ್ತೀವಿ, ಹರಕೆ ಹೊತ್ಕೊಳ್ತೀವಿ. ತಿರುಪತಿಗೆ ಹೋಗಿ ಗುಂಡು ಹೊಡಿಸ್ಕೊಂಬರೋದು, ದೊಡ್ಡ ದೊಡ್ಡ ಕಾಶಿಗೆ ಹೋಗೋದು, ಕೇದಾರ್ಗೆ ಹೋಗೋದು, ಬದ್ರಿನಾಥ್ಗೆ ಹೋಗೋದು, ಅಮರನಾಥ್ಗೆ ಹೋಗೋದು, ಎಲ್ಲ ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆಲ್ಲ ನಾವೆಲ್ಲ ಹೋಗ್ತಾ ಇರ್ತೀವಿ. ಸೊ ಈ ರೀತಿ ಪಾಪ ಆ ಕರೆಸಿದ್ದಾಗ ಕೂಲಿ ಮಾಡೋ ದನಕಾಯ ಕರೆಸಿದ್ದನ ಕುಟುಂಬಕ್ಕೆ ತಿರುಪತಿ ವೆಂಕಟೇಶ್ವರ ದರ್ಶನ ಕಾಶಿ ವಿಶ್ವನಾಥನ ಹೆಸರು ಕೇಳಕ್ಕೆ ಗಾಬರಿ ಆಗ್ಬಿಡ್ತಾನವ. ಯಾಕಂದ್ರೆ ಕಾಶಿಗೆ ಹೋಗ್ಬೇಕಂದ್ರೆ ಸುಮ್ಮನೆನ ಒಂದು 3-4 ವರ್ಷ ದುಡ್ಡು ಸಂಪಾದನೆ ಮಾಡಿ ಕಾಶಿಗೆ ಹೋಗಿ ಬರ್ಬೇಕು ನಾವು. ಅಂಥ ಸಾಮರ್ಥ್ಯ ಕರೆಸಿದ್ದಿಗಿಲ್ಲಲ್ಲ ಪಾಪ. ಅದಕ್ಕೆ ಅವನು ತಿಮ್ಮಪ್ಪಗೂ ಹರಕೆ ಕೊಡಲಿಲ್ಲ, ಕಾಶಿಗೂ ಹರಕೆ ಹೊತ್ಕೊಳ್ಳಿಲ್ಲ. ಅವನು ಹರಕೆ ಹೊತ್ಕೊಂಡಿದ್ದಲ್ಲಪ್ಪ ಅಂದ್ರೆ ಲೋಕಲ್ ಗಾಡ್, ಸ್ಥಳೀಯ ದೇವರು ಅಂತ ಕರಿತೀವ. ಸಣ್ಣ ಸಣ್ಣ ದೇವರು, ಲೋಕಲ್ಲು, ನ್ಯಾಷನಲ್ಲು, ಇಂಟರ್ನ್ಯಾಷನಲ್ಲು, ವರ್ಲ್ಡ್ ಫೇಮಸ್ ಗಾಡ್ಗಳು ಇರ್ತಾವೆ ಕೆಲವು. ಇಲ್ಲಿ ಲೋಕಲ್ ಗಾಡ್, ಯಾಕಂದ್ರೆ ಅವನ ಶಕ್ತಿ, ಅವನ ಸಾಮರ್ಥ್ಯ, ಅವನ ಸ್ಥಿತಿ. ಅದಕ್ಕೆ ಅಲ್ಲೇ ತೋಟದಾಚೆ ಒಂದು ಭೂತದ ದೇವರಿತ್ತು. ಭೂತ ಅಂದ್ರೆ ಈ ಮಲೆನಾಡಿನಲ್ಲಿ ದೈವ, ಭೂತ ದೇವ ಅಂತೇಳಿ ಕರೀತಾರೆ. ಅದೊಂದು ನಂಬಿಕೆ, ಅದು ಕಾಪಾಡತ್ತೆ ನಮ್ಮನ್ನು, ಕೆಟ್ಟ ದೃಷ್ಟಿಯಿಂದ ಉಳಿಸುತ್ತೆ ನಮ್ಮನ್ನು ಅಂತೇಳಿ ಪಾಪ ಮುಡಿಪು ಕಟ್ಟಿಟ್ಟ. ಮತ್ತು ಅವನು ಮುಡಿಪು ಕಟ್ಟಿಟ್ಟ ಮೇಲೆ ಅವನಿಗೆ ಸಂತೋಷ ಏನು ಕಡಿಮೆ ಆಗಲಿಲ್ಲ. ತಿರುಪತಿ ತಿಮ್ಮಪ್ಪಗೆ ಹೋಗಿ ಕಟ್ಟಗಟ್ಟಲೆ ರೊಕ್ಕ ಹಾಕಿ ಗುಂಡು ಹೊಡಿಸ್ಕೊಂಬಂದವ್ರಿಗೆ ಎಷ್ಟು ಸಂತೋಷ ಆಗುತ್ತಾ, ಅಷ್ಟೇ ಸಂತೋಷ ನಮಗೆ ಕರೆಸಿದ್ದಿಗೂ. ಇಲ್ಲಿ ಸಂತೋಷ ಅನ್ನುವಂಥದ್ದು ಭಕ್ತಿಗೆ ಸಿಗುವಂಥ ಫಲನೇ ಹೊರತಾಗಿ ದುಡ್ಡಿಗೆ ಸಿಗುವ ಫಲ ಅಲ್ಲ ಅದು. ಸಂತೋಷ, ಈಗ ನೀವು ನಿಮ್ಮ ಮನೆಗಿರೋ ಒಂದು ಫೋಟೋಕ್ಕೆ ನಮಸ್ಕಾರ ಮಾಡಿರಿ, ಅದು ಭಕ್ತಿನೇ. ನೀವು ತಿರುಪತಿಗೆ ಹೋಗಿ ನಮಸ್ಕಾರ ಮಾಡಿ ಬರ್ರಿ, ಅದು ಭಕ್ತಿನೇ. ಈ ಭಕ್ತಿಯಲ್ಲಿ ಡಿಫ್ರೆನ್ಸ್ ಇರೋಂಗಿಲ್ಲ. ಬಟ್ ಮನೆಗಿರೋ ಫೋಟೋ ಸಣ್ಣದಾಗಿರುತ್ತೆ, ತಿರುಪತಿ ವೆಂಕಟೇಶ್ವರ ದೊಡ್ಡದಾಗಿರ್ತಾರೆ. ಅಲ್ಲಿ ಭಾಳ ಚಲೋ ಅಲಂಕಾರ ಮಾಡಿರ್ತಾರೆ, ಫೋಟೋದಾಗ ಏನೋ ಅಷ್ಟು ಕಾಣಂಗಿಲ್ಲ.
ಅದನ್ನು ಬಿಟ್ಟರೆ ಆ ಡಿಫ್ರೆನ್ಸ್ ಬಿಟ್ಟರೆ ಉಳಿದಿರ್ತಕ್ಕಂಥ ಯಾವ ವ್ಯತ್ಯಾಸಗಳು ನಾವು ಅದರಲ್ಲಿ ಕಾಣೋದಿಲ್ಲ. ಹಾಗಾದ್ರೆ ಭಕ್ತನ ಭಕ್ತಿಯ ಭಾವ ಇರುತ್ತಲ್ಲ, ಅದಕ್ಕೆ ಬೆಲೆ ಇರುತ್ತೆ ಯಾವಾಗಲೂ. ಹೌದಾ? ಈಗ ಒಂದು ತಾಯಿ ತನ್ನ ಒಂದು ಮಗುವಿಗೆ ಪ್ರೀತಿ ಮಾಡ್ತಾಳೆ. ಗುಡಿಸಲಿನಲ್ಲಿ ವಾಸ ಮಾಡುವಂಥ ಒಬ್ಬ ತಾಯಿ ಮೂಗಿನಲ್ಲಿ ಸೋರ್ತಾ ಇದ್ರೂ ಕೂಡ, ಮಣ್ಣಲ್ಲಿ ಆಡ್ತಾ ಇದ್ರೂ ಕೂಡ ಅದಕ್ಕೆ ಹಂಗಿಲ್ಲ, ಚೊಣ್ಣಿಲ್ಲ. ಅದು ನೋಡಿದ್ರೆ ಹೆಂಗೆ ಬೇಕಂಗೆ ಎದ್ವಾ ತೊದ್ವೈತೆ ಕೂಸು. ಸಾಕು, 1 ಮಿನಿಟ್. ದೊಡ್ಡ ದೊಡ್ಡ ದೇವರುಗಳಿಗೆ ನಾ ಹೇಳಿದ ತಾಯಿ ಮಗು ಹೇಳಿದ್ನಲ್ಲ ಪ್ರೀತಿ ಮಾಡೋದು. ಹೌದಾ? ನೋಡ್ರಿ, ಗುಡಿಸಲಿನಲ್ಲಿರ್ತಕ್ಕಂಥ ಮಗು ಸುಂದರವಾಗಿಲ್ಲ, ಸುಂದರವಾಗಿಲ್ಲ ಅಲ್ವಾ? ದೊಡ್ಡ ಶ್ರೀಮಂತರ ಮನೆಯಲ್ಲಿರ್ತಕ್ಕಂಥ ಒಂದು ಮಗು ಹೆಂಗೆ ಹಂಗೈತಂದ್ರೆ ತಳ 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 ಬೆಳಿತೈತಿ, ಬೆಳ್ಳಗೈತಿ, ಲಕ 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 ಅಂತೈತೆ. ಯಾಕಂದ್ರೆ ಜಾನ್ಸನ್ ಬೇಬಿ ಸೋಪ್ ಹಾಕಿ ಸ್ನಾನ ಮಾಡಿಸ್ತಾರ, ಪೌಡ್ರ್ ಹಾಕ್ತಾರ, ಭಾಳ ಚಂದ ಐತದ. ಆಯ್ತು, ಒಬ್ಬ ಶ್ರೀಮಂತ 4 ಅಂತಸ್ತಿನ ಮನೆಯಲ್ಲಿರ್ತಕ್ಕಂಥ ಒಬ್ಬ ತಾಯಿ ತನ್ನ ಮಗುವಿಗೆ ಚಂದ ಮಾಡ್ತಾಳ, ಅದನ್ನು ಪ್ರೀತಿ ಮಾಡ್ತಾಳವ. ಆಯ್ತು, ಒಬ್ಬ ಗುಡಿಸ್ಲಾಗಿರ್ತಕ್ಕಂಥ ತಾಯಿ ತನ್ನ ಮಗುವಿಗೆ ಅದಕ್ಕೆ ಹಂಗಿಲ್ಲ, ಚೊಣ್ಣಿಲ್ಲ, ಅದಕ್ಕೆ ಜಳಕ ಮಾಡಿಸಿದ್ರೆ ಅದಕ್ಕೆ ಹಾಕಕ್ಕೆ ಪೌಡ್ರಿಲ್ಲ. ಆ ಹೆಣ್ಮಗಳನ್ನ ಏನು ಮಾಡ್ತಾಳ? ಅದಕ್ಕೆ ಪ್ರೀತಿ ಮಾಡ್ತಾಳೆ. ಅದಕ್ಕೂ ತಾಯಿ ಪ್ರೀತಿ ಅಂತಾರ, ಇದಕ್ಕೂ ಏನಂತಾರ? ತಾಯಿ ಪ್ರೀತಿ ಅಂತಾರೆ. ಈ ಪ್ರೀತಿಯಲ್ಲಿ ಡಿಫ್ರೆನ್ಸ್ ಇರ್ತತ್ತ. ಆಕಿಗೂ ತನ್ನ ಮಗುವಿಗೆ ಏನಾದರೂ ನೋವಾಗುತ್ತೆ, ಈಕಿಗೂ ತನ್ನ ಮಗುವಿಗೆ ಏನಾದರೂ ಏನಾಗುತ್ತಾ? ನೋವಾಗುತ್ತೆ. ಪ್ರೀತಿ, ತಾಯಿ ಪ್ರೀತಿ, ಇಲ್ಲಿ ಶ್ರೀಮಂತರ ತಾಯಿ ಪ್ರೀತಿ, ಬಡವ್ರ ತಾಯಿ ಪ್ರೀತಿ ಅಂತ ಇರಂಗಿಲ್ಲ ಅದ್ರಾಗ. ಹಾಗೆ ಒಬ್ಬ ಭಕ್ತ ಭಕ್ತಿಯನ್ನು ತೋರಿಸಿದರೆ, ಇದು ಕಾಶಿ ತೋರಿಸೋ ಭಕ್ತಿ, ಇದು ತಿರುಪತಿ ತೋರಿಸೋ ಭಕ್ತಿ, ಅಥವಾ ಇನ್ನೊಂದು ಭಕ್ತಿ, ಇದು ಸಣ್ಣ ಭಕ್ತಿ, ಈ ಥರ ಏನು ಇಲ್ಲಿ ಭೇದ ಭಾವಗಳಿರೋದಿಲ್ಲ. ಶ್ರೀಮಂತರು ದೊಡ್ಡ ದೊಡ್ಡ ತೀರ್ಥಕ್ಷೇತ್ರಗಳಿಗೆ ಹೋಗಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಮಾಡ್ತಕ್ಕಂಥ ಭಕ್ತಿ ಏನಿದೆಯಲ್ಲ, ಆ ಭಕ್ತಿಯನ್ನು ಮಾಡಿದಂಥ ವ್ಯಕ್ತಿಗೆ ಎಷ್ಟು ಸಂತೋಷವಾಗುತ್ತದೆಯೋ ಹಾಗೆ ನಮ್ಮ ಕರೆಸಿದ್ದಗೂ ಸ್ಥಳೀಯ ಭೂತಕ್ಕೆ ಹರಕೆ ಹೊತ್ತದಾಗ ಭಕ್ತಿಯನ್ನು ತೋರಿಸಿದಾಗ ಅಷ್ಟೇ ಸಂತೋಷ ಕೂಡ ಅವನಿಗೆ ಆಗುತ್ತಾ. ಯಾಕಂದ್ರೆ ಭಕ್ತನ ಭಕ್ತಿಯೇ ದೇವರ ಶಕ್ತಿ. ಭಕ್ತರಿಗೆ ಭಕ್ತಿ ಇಲ್ಲ ಅಂದ್ರೆ ದೇವ್ರಿಗೆ ಶಕ್ತಿ ಇಲ್ಲಿಂದ ಬರ್ತೈತೆ. ನಾವು ಎಷ್ಟೋ ಸಂದರ್ಭಗಳಲ್ಲಿ ಏನು ಮಾಡ್ತಿರ್ತೀವಿ, ಈ ದೇವರು ದೈವ ಅನ್ನುವಂಥ ವಿಷಯದೊಳಗಡೆಗೆ ಭಾಳಷ್ಟು ತಪ್ಪುಗಳನ್ನು ಮಾಡ್ತೀವಿ. ಅವೈಜ್ಞಾನಿಕವಾಗಿ, ಅವೈಚಾರಿಕವಾಗಿ ಮೂಢನಂಬಿಕೆಗಳನ್ನು ಅನುಸರಿಸ್ತೀವಿ. ಅದಕ್ಕಂತ ಲಕ್ಷಾಂತರ ದುಡ್ಡನ್ನು ಖರ್ಚು ಮಾಡ್ಕೊಳ್ತಾ ಇರ್ತಾರೆ. ಈ ಥರ ಆಗಬಾರ್ದು. ಇಲ್ಲಿ ಕುವೆಂಪುರವ್ರು ಹೇಳ್ತಕ್ಕಂಥ ಮಾತನ್ನು ನಾವು ಸರಿಯಾಗಿ ತಿಳ್ಕೊಳ್ಬೇಕೇನು ಗೊತ್ತಾ? ಒಂದು ವೈಚಾರಿಕತೆ. ಕರೆಸಿದ್ದ ಒಬ್ಬ ಸಣ್ಣ ಕೂಲಿ ಮಾಡೋನದಲ್ಲ, ಅವನು ದನ ಕಾಯೋನದಲ್ಲ, ಅವನಿಗೂ ದೇವ್ರೈತೆ, ಅವನ ಲೆವೆಲ್ಗೆ ಅವನು ಮಾಡ್ದ, ಆ ಭಕ್ತಿ ದೊಡ್ಡ ಭಕ್ತಿಗೂ ಸಮ ಆಗತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಬೇಕು. ಹಾಗಾಗಿ ಅವನಿಗೆ ವೈಷ್ಣವರ ಸುಖವಾಯಿತು. ವಿಷ್ಣುವಿನ ಭಕ್ತರು, ಕೃಷ್ಣನ ಭಕ್ತರದಲ್ಲ, ಅವರಿಗೆ ಆ ಭಕ್ತಿ ತೋರಿಸಿದಾಗ ಎಷ್ಟು ಸಂತೋಷ ಆಗುತ್ತಾ, ನಮ್ಮ ಕರೆಸಿದ್ದಗೂ ಭೂತಗೂ ಹರಕೆ ಹೊತ್ತಿದಾಗ ಅಷ್ಟೇ ಸಂತೋಷ ಆಗುತ್ತೆ. ಹಾಗೆ ಮಾನವರ ಭಕ್ತಿಯೇ ದೇವರಿಗೆ ಶಕ್ತಿ. ಮಾನವನಲ್ಲಿ ಭಕ್ತಿ ಇಲ್ಲ ಅಂದರೆ ದೇವರ ಶಕ್ತಿನೂ ಇಲ್ಲ, ದೇವರ ಅಸ್ತಿತ್ವನೂ ಇಲ್ಲ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು, ಈ ವಿಚಾರವನ್ನು ನಾವಿಲ್ಲಿ ನೋಡ್ತೀವಿ. ಇದಾದ ಮೇಲೆ ದಂಪತಿಗಳೆಲ್ಲ ಸದಿ ಹಿಗ್ಗಿದರು, ಹಾಲಿಲ್ಲ ಗೀಲಿಲ್ಲ ಎಣ್ಣೆ ಬೆಣ್ಣೆಗಳೆಲ್ಲ ಮೊಲೆ ಹಾಲು ಗಂಜಿಗಳ ಬಲದಿಂದ ಬೆಳೆಯುತ್ತಿದ್ದನು ಬೈರ. ಗಿಡ್ಡಿ ಕರೆಸಿದ್ದರ ಮಗನ ಹೆಸರೇನು? ಬೈರ. ಹೆಸರಿಡಲು ಭಟ್ಟರಿಗೆ ಬಿಡಿಕಾಸು ಕೊಡಲಿಲ್ಲ, ಹುಟ್ಟಿಸಿದ ದೇವರ ಜಾತಕವ ಬರೆದಿಟ್ಟ. ಹುಣ್ಣಿಮೆಯ ಚಂದ್ರನಂತಿರಲಿಲ್ಲ, ಆ ಬೈರ ಗಿಡ್ಡಿ ಕರೆಸಿದ್ದರಿಗೆ ಮುದ್ದಾದ ಮಗನಂತೆ ಇದ್ದ. ಚೆಲ್ವೆಳೆಗೆ ಬಂದಂತಿರಲು ಚಂದುಟಿಯೂ ಇರಲಿಲ್ಲ, ಆದರೂ ಕರೆಸಿದ್ದ ಗಿಡ್ಡಿಯರ ಕಣ್ಗೆಡ್ಡವಾಗಿದ್ದ ಧೂಳಿಯಲ್ಲಿ, ಮಣ್ಣಿನಲ್ಲಿ, ಹಸುರಿನಲ್ಲಿ, ಕೆಸರಿನಲ್ಲಿ ಬಿದ್ದೆದ್ದು ಬೈರನೊರಟಾಗಿ ಕರ್ರಗೆ ಗಟ್ಟಿಮುಟ್ಟಾಗಿ ಬೆಳೆದನ ಮಲೆಯಲ್ಲಿ. ಮಲೆಯಲ್ಲಿ, ಬೆಟ್ಟದಲ್ಲಿ, ಕಾಡಿನಲ್ಲಿ. ಮಲೆ ಅಂತಂದ್ರೇನು? ಬೆಟ್ಟ, ಕಾಡು, ಪರ್ವತ, ಆ
ದೊಡ್ಡದಾಗಿರ್ತಕ್ಕಂಥ ಅರಣ್ಯ ಪ್ರದೇಶ ಅಂತ ಅರ್ಥ. ಆ ಬೈರ ಹುಟ್ಟಿದ, ಹೆಂಗೆ ಬೆಳೆದ, ಭಾಳ ಚಂದ ಬೆಳೆದ. ಮತ್ತೀಗ ಬಡವರ ಪರಿಸ್ಥಿತಿ ಒಳಗಡೆಗೆ ಮಕ್ಕಳೇನಾಗ್ತಾವ, ಬೆಳಿತಾವ. ದಂಪತಿಗಳ ಲಸದಿ ಹಿಗ್ಗಿದರು. ಆ ತಂದೆ ತಾಯಿಗಳಿಗೆ, ಗಂಡ ಹೆಂಡತಿಗೆ ಭಾಳ ಖುಷಿ ಆಗ್ತದೆ. ನಮಗೆ ಮಗ ಹುಟ್ಟಿದ, ಎಷ್ಟೋ ವರ್ಷಗಳ ಮೇಲೆ ಮಗ ಹುಟ್ಟಿ ಅನ್ಬಿಡುತ್ತೆ. ಪಾಪ ಸಡಗರ, ಸಂಭ್ರಮ, ಸಂತೋಷ, ಆನಂದ. ಆಮೇಲೆ ಹಾಲಿಲ್ಲ, ಗೀಲಿಲ್ಲ, ಎಣ್ಣೆ ಬೆಣ್ಣೆಗಳಿಲ್ಲ, ಮಗನಿಗೆ ಹಾಲಿಲ್ಲ. ಈ ಪಾಪ ಶ್ರೀಮಂತರಾದ್ರೆ ಏನು ಮಾಡ್ತಾರೆ ಹೇಳು, ಬೆಳ್ಳಿ ಬಟ್ಲಾಗ ಹಾಲು ಕುಡಿಸಿದ್ನ್ಯಾ, ಬಂಗಾರ ಬಟ್ಲಾಗ ಹಾಲು ಕುಡಿಸಿದ್ನ್ಯಾ ಮಾಡ್ತಾರೆ. ಈಗ ನಂತರ ಸೋಗಿನ ಮಂದಿ ಭಾಳ ಹಾರ್ಲಿಕ್ಸ್ ಕುಡಿಸಿದ್ನ್ಯಾ, ಸರ್ಲ್ಯಾಕ್ ಕುಡಿಸಿದ್ನ್ಯಾ, ಬೋರ್ಮಿಟ ಕುಡಿಸಿದ್ನ್ಯಾ. ಅದ್ರಾಗ ಚೈಲ್ಡು ಹಾರ್ಲಿಕ್ಸ್ ಬೇರೆ ಐತಿ, ಮತ್ತು ಬೇಬಿ ಹಾರ್ಲಿಕ್ಸ್ ಬೇರೆ ಐತಿ, ವುಮನ್ ಹಾರ್ಲಿಕ್ಸ್ ಬೇರೆ ಐತಿ, ಓಲ್ಡ್ ಏಜ್ ಮುದುಕರು ಹಾರ್ಲಿಕ್ಸ್ ಬೇರೆ ಐತಿ. ಎಲ್ಲ ಶೋಕಿ ಮಾಡೋಕ್ಕೆ ಶುರುವಾಗ್ಬಿಟ್ಟತ್ತೆ. ಕಾಲನ್ನೇ ಹಿಂಗೆ ಹೊಂಟು ಬಿಡತ್ತಿದೆ. ಒಟ್ಟಿಗೆ ಅನ್ನ ತಿನ್ರು ಅಂತಂದ್ರೆ ಹಾರ್ಲಿಕ್ಸ್ ಕುಡಿತಿದ್ರೆ ಏನಿಳಾಕತ್ತೆ, ಹೌದಾ? ಶ್ರೀಮಂತರ ಶೋಕಿ ಇವೆಲ್ಲ ಏನಿವ ಶ್ರೀಮಂತರ ಶೋಕಿ. ಮತ್ತು ನೀವು ಯಾರಾದ್ರೂ ಹಾರ್ಲಿಕ್ಸ್ ಕುಡಿಸ್ತಿದ್ರ ಅಥವಾ ನೀವಾಗ ಕುಡಿತಿದ್ರ, ಅದಕ್ಕೆ ನಿಮ್ಮ ತಿಪ್ಪಲ, ನಾನು ಇನ್ನು ಹೇಳೋಕ್ಕಾಗಲ್ಲ ಅಂತ. ನೀವು ಅದಕ್ಕಂತ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮನುಷ್ಯರ ಪೈಕಿ ಅದಾರ ಅಂದಮೇಲೆ ಮತ್ತೆ ಎಲ್ಲರೂ ಬಳಸ್ತಿರ್ತಾರೆ. ಅದ್ರ ಬಗ್ಗೆ ನೀವೇನು ಡೋಂಟ್ ವರಿ ಅಬೌಟ್ ಹಾರ್ಲಿಕ್ಸ್ ಆರ್ ಆರ್ಟಿಫಿಷಿಯಲ್ ಚೈಲ್ಡ್ ಫುಡ್ಸ್. ಯು ನೀಡ್ ಓನ್ಲಿ ನ್ಯಾಚುರಲ್ ಫುಡ್ಸ್. ಇದಕ್ಕೆ ಬಡವರು ಗುಡಿಸ್ಲಾಗಿದ್ದವ್ರಿಗೆ ಎಲ್ಲಿ ಸಿಗಬೇಕು? ಹಾಲು, ಬೆಣ್ಣೆ, ತುಪ್ಪ ಎಲ್ಲಿ ಸಿಗ್ತಾವೆ? ಅವ್ರಿಗೆ ಒಂದು ಒಪ್ಪತ್ತಿ ಗಂಜಿ ಸಿಕ್ಕರೆ ಸಾಕಾಗಿರ್ತೈತೆ. ಈಗ ದಿನ 300 ರೂಪಾಯಿಗೆ ಲೇಬರ್ ಕೆಲಸ ಮಾಡಿ ಮನೆಗೆ ಹೋಗಿ ರೊಟ್ಟಿ ಬಡ್ಕೊಂಡು 2 ರೊಟ್ಟಿ ಚಟ್ನಿ ತಿನ್ನೋಕ್ಕೆ ಸಾಕಾಗಿರುತ್ತೆ ಅವಕ್ಕೆ. ಅಷ್ಟ್ರಾಗ ಜೀವನ ಮಾಡೋದು ಸಾಕಾಗಿರುತ್ತೆ. 180 ರೂಪಾಯಿ ಕೆಜಿ ಟಮಾಟಿ ತಂದ ನೋಡ್ರಿ, 180 ರೂಪಾಯಿ ಕೆಜಿ ಟಮಾಟಿ ತಗೊಂಬಂದು ಗಟ್ಟಿ ಬೇಳೆ ಮಾಡೋಕ್ಕಾಗ್ತೈತ? ಸಾಂಬಾರು ಮಾಡೋಕೆ, ಟಮಾಟಿ ಸಾಂಬಾರು ಮಾಡೋಕ್ಕಾಗ್ತೈತ? ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾವೆ, 300 ರೂಪಾಯಿ ದುಡಿದ್ವನ 200 ರೂಪಾಯಿ ಮನೆ ಬೆಳಕಂತಿರ್ತ. ಆ ಮಕ್ಕಳಿಗೆ ಹಾಲು, ಬೆಣ್ಣೆ, ತುಪ್ಪ ಇಲ್ಲಿ ತಗೊಂಬರ್ತಾರೆ. ಶಿವ ಅಂತವ ರೊಟ್ಟಿ ತಿನ್ನಿಸ್ತಾವ, ಶಿವ ಅಂತವ ಗಂಜಿ ಕುಡಿಸ್ತಾವ. ಆದ್ರೂ ಅವು ಬೆಳಿತಾವೆ. ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳು ಅಷ್ಟೇ ಬೆಳಿತಾವ. ಆರ್ಎಕ್ಸ್ ಕುಡ್ದು ಐ ಎಮ್ ಎ ಕಂಪ್ಲೇಂಟ್ ಬಾಯ್, ಐ ಎಮ್ ಎ ಕಂಪ್ಲೇಂಟ್ ಗರ್ಲ್ ಅಂತ ಎಲ್ಲಿ ಅನ್ನಂಗಿಲ್ಲ. ಐ ಎಮ್ ಎ ಗಂಜಿ ಬಾಯ್ ಅಂತ ಯಾವೂ ಇಲ್ಲ ಅದ್ರಂಗೆ. ತಿಳ್ಕೊಳ್ರಿ, ಮನಸ್ಸು ಒಂದು ಯಾಕೆ ತಿಳ್ಕೊಂಬಿಡ್ರಿ. ನೀವು ಒಂದೇ ಮಾತು ಯಾಕೆ ನೆನಪಿಟ್ಕೊಂಬಿಡ್ರಿ. ನೀವು ಇಷ್ಟಪಟ್ಟು ಪ್ರೀತಿಯಿಂದ ಒಂದು ರೊಟ್ಟಿ ಚಟ್ನಿ ತಿಂದರೆ ಅದು ಅಮೃತದ ಕೆಲಸ ಮಾಡ್ತೈತೆ, ಅದು ಶಕ್ತಿ ಕೊಡ್ತೈತೆ. ನೀವು ಇಷ್ಟ ಇರ್ಲಾರ್ದಂಗೆ ಹೋಳಿಗೆ ತುಪ್ಪ ತಿಂಡ್ರಿ, ನಿಮ್ಗೆ ಅದು ವೇಸ್ಟ್, ತಿಪ್ಪಿಗೆ ಹಾಕೋ ಕಸಕ್ಕೆ ಸಮಾನ. ಅದಕ್ಕೆ ನಾವು ಯಾವುದನ್ನು ಇಷ್ಟಪಟ್ಟು ಮಾಡ್ತೀವಿ ಅದ್ರಾಗ ಶಕ್ತಿ ಇರ್ತೈತಿ. ಆ ಇಷ್ಟಪಟ್ಟು ಮಾಡೋ ಕೆಲಸ ಪ್ರಾಮಾಣಿಕವಾಗಿ ದುಡಿತಾರೆ ಪಾಪ. ಅವ್ರು ಕೂಲಿ ಮಾಡೋರು, ಪುಕ್ಷತ್ಲೆ ಯಾರು ಕೊಡಲ್ಲ ಅವರಿಗೆ ದುಡ್ಡು. ಇವತ್ತು ಅವ್ರ ಮನ್ಯಾಗ ಮುಂಜಾನೆಯಿಂದ ಸಾಯಂಕಾಲ ಕೆಲಸ ಮಾಡಿದ್ರೆ ಒಂದು ಪಾವ್ ಅಕ್ಕಿ ಕೊಡ್ತಾರೆ. ಆ ಪಾವ್ ಅಕ್ಕಿ ನಿಯತ್ತಾಗಿ ದುಡ್ಕೊಂಬಂದು ತಗೊಂಬಂದು ಬೇಯಿಸಿ ಗಂಜಿ ಮಾಡಿ ಕುಡಿತಾರೆ. ಅದು ಹತ್ತತ್ತವ್ರಿಗೆ ಒಟ್ಟಿಗೆ ಹತ್ತತ್ತು, ಅದ್ರಾಗ ನಿಯತ್ತೈತಿ. ಹಾಗಾಗಿ ಅವರಿಗೆ ಹಾಲಿಲ್ಲ, ಬೆಣ್ಣೆ ಇಲ್ಲ, ತುಪ್ಪಿಲ್ಲ, ಎಣ್ಣೆ ಇಲ್ಲ. ಆದರೂ ಆ ಬೈರ ಭಾಳ ಚಂದ ಬೆಳೀತಿದ್ದ. ಮಲೆ ಹಾಲು ಗಂಜಿಗಳ ಬಲದಿಂದ ಬೆಳೆಯುತ್ತಿದ್ದನು ಬೈರ. ನೋಡ್ರಿ ಬೈರ ಹೆಂಗೆ ಬೆಳಿತಿದ್ದು. ಬೇರೆ ಏನೋ ಅವನಿಗೆ ಇಲ್ಲ. ತಾಯಿ ಹಾಲು, ಅವಳ ತಾಯಿ ಮನೇಲಿ ಮಾಡಿರ್ತಕ್ಕಂಥ ಗಂಜಿ ಅಷ್ಟೇ. ಆ ಹಾಲು ಗಂಜಿಯಿಂದ ಅವನೇನು ಮಾಡ್ತಾ ಇದ್ದ, ಬೈರ ಬೆಳೀತಾ ಇದ್ದ. ಹೆಸರಿಡಲು ಭಟ್ಟರಿಗೆ ಪುಡಿಗಾಸು ಬಿಡಿ ಕಾಸು ಕೊಡಲಿಲ್ಲ. ಹೆಸರಿಡ್ಬೇಕಾದ್ರೆ ನಾವೇನು ಮಾಡ್ತೀವಿ, ಇದ್ದವ್ರದ್ದು ಬೇರೆ, ಇರ್ಲಾರ್ದವ್ರದ್ದು ಬೇರೆ. ಇದ್ದವ್ರು ಏನು ಮಾಡ್ತಾರ, ಎಲ್ಲ ರೀತಿಯ ಶಾಸ್ತ್ರಗಳನ್ನು ಮಾಡ್ತಾರೆ. ಭಟ್ರು ಕರೆಸ್ತಾರೆ, 1000 ರೂಪಾಯಿ ಕೊಡ್ತಾರೆ, ನಾಮಕರಣ ಇಡ್ತಾರೆ. ಅವನು ಹಂಗೆ ಬೆಳೀಲಿ ಹಿಂಗೆ ಬೆಳೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಇವರಿಗೆ ಹೊಟ್ಟೆ ತುಂಬಿದ್ರೆ ಸಾಕಾಗೈತೆ. ಭಟ್ರು ಕರೆಸಿ ಅವ್ರ ಕಡೆಯಿಂದ ಹೆಸರಿಡಿಸಿ ಉಪವಾಸ ಬೀಳೋದು ಯಾರಿಗೆ ಬೇಕಾಗಿತ್ತು. ಅದಕ್ಕೇನು ಮಾಡ್ತಾರೆ, ಭಟ್ಟರಿಗೆ ಪುಡಿ ಕಾಸು ಕೊಡಲಿಲ್ಲ, ಬಿಡಿಗಾಸು ಕೊಡಲಿಲ್ಲ. ಅವನ ಹೆಸರನ್ನು ಇಟ್ಟರೆ ಇವರ ಬೈರ ಅಂತ ಹೆಸರಿಟ್ಬಿಟ್ರು. ಹುಡುಗನಿಗೆ, ಮಗನಿಗೆ ಏನಂತ ಹೆಸರಿಟ್ರು, ಬೈರ ಅಂತ ಹೆಸರಿಡಲು ಹುಟ್ಟಿಸಿದ ದೇವರು ಜಾತಕವ ಬರೆದಿಟ್ಟ. ಜಾತಕ ಬರೆಸ್ತೀವಿ ನಾವೆಲ್ಲ, ಹೋಗಿ ಸ್ವಾಮಿಯರ್ ಕೇಳಿ 1500 ರೂಪಾಯಿ ಕೊಟ್ಟು ಜಾತಕ ಬರೆಸ್ತೀವಿ. ನಮ್ಮ ಕರೆಸಿದ್ದಂಗೆ ಮಾಡಲಿಲ್ಲ. ಹಣೆ ಬರ. ಈಗ ಎಷ್ಟೋ ಮಂದಿ ಗುಡಿಸ್ಲಾಗ ವಾಸ ಮಾಡೋರಿಗೆ ಜಾತಕ ಕೇಳಿದ್ರೆ ಹೇಳ್ತಾರೆ ನಾವು,
ಅವ್ರು ಹುಟ್ಟಿದ್ದ ಡೇಟಾ ಗೊತ್ತಿಲ್ಲ ಅವ್ರು. ಬೇಕಾದ್ರೆ ಗುಡಿಸ್ಲಾಗ ಹೋಗಿ ನಿಮಗೆ ಯಾವ ಊಟಕ್ಕೆ ಏನ್ರಿ ಗೊತ್ತಿಲ್ಲ ರೀ ಏನು ಮೊನ್ನೆ ಉಣಿ ಹೋಗ್ತೇಳ್ರಿ, ಮೊನ್ನೆ ಉಣಿಗೆ ಒಂದು 13-14 ವರ್ಷ ಆಗಿರ್ಬೇಕಂತೇಳಿ, ಅದು ಪರ್ಫೆಕ್ಟ್ ಇಲ್ಲ. ಯಾಕಂದ್ರೆ ಅವರು ಜೀವನದ ಮೇಲೆ ಜಾಸ್ತಿ, ಇವು ಎಲ್ಲದ್ರ ಮೇಲೆ ನಂಬಿಕೆ ಜಾಸ್ತಿ ಇಲ್ಲ. ಬಂದಂಗೆ ಹೋಗೋದ್ರ ಅಷ್ಟೇ, ಹೆಂಗೆ ಬರ್ತಂಗೆ ಕಾಲ ಕಳಿಬೇಕನ್ನೋದು ಅವ್ರ ತಲೆಯಲ್ಲಿ ವಿಚಾರ. ಹುಟ್ಟಿಸಿದ ದೇವರು ಜಾತಕ ಬರೆದಿಟ್ಟ, ಹುಣ್ಣಿಮೆಯ ಚಂದ್ರನಂತಿರಲಿಲ್ಲ ಈ ಬೈರ. ಬೆಳ್ಳಗಿದ್ದಿಲ್ಲವ, ಬೆಳ್ಳಗ ಸುಂದರವಾಗಿ ಹ್ಯಾಂಡ್ಸಮ್, ಗಲ್ಲ ಎಲ್ಲ ಬೇಸು ಬ್ರೆಡ್ ಥರ ಬಿಕ್ಕೊಂಡು ಆ ಥರ ಏನು ಇರಲಿಲ್ಲ. ಚಂದ್ರನಂತ ಇರಲಿಲ್ಲ ಬೈರ. ಗಿಡ್ಡಿ ಕರೆಸಿದ್ದರಿಗೆ ಮುದ್ದಾದ ಮಗನಂತೆ. ನೋಡ್ರಿ, ಹೆತ್ತಮ್ಮನಿಗೆ ಹೆಗ್ಗಣವ ಮುದ್ದು ಕೇಳಿರಲಿಲ್ಲ? ಹೆತ್ತಮ್ಮನಿಗೆ ಹೆಗ್ಗಣವ ಮುದ್ದು ಭಾಳ ಪ್ರೀತಿ. ಅದು ಹೆಂಗರ ಇರಲ್ಲ, ಅದು ಮಗು ಕರಗರ ಇರಲಿ, ಬೆಳಗರ ಇರಲಿ, ಹೆಂಗರ ಇರಲಿ, ಎಷ್ಟು ಗಿಡ್ಕರ ಇರಲಿ, ಐಟರಲ್ಲಿ ಹೆಂಗಾರಲ್ಲ, ಒಂದು ಬಂಗಾರ. ಆ ತಾಯಿಗೆ ಆ ಮಗು ಬಂಗಾರ. ಹೇಳ್ತಿರ್ತಾವ ನೋಡ್ರಿ, ಗುಡಿಸ್ಲಾಗಿದ್ದಕ್ಕೆ ನನ್ನ ಬಂಗಾರ, ನನ್ನ ಬೆಳ್ಳಿ, ನನ್ನ ರಾಜ. ಮೊದಲು ಹೆಂಗೆ ಹೇಳ್ತಿರ್ತಾರೆ ನೋಡ್ಬೇಕು. ಆಯಾ ಅದೇ ಮಾತುಗಳನ್ನು ಶ್ರೀಮಂತರು ಹೇಳ್ತಾರೆ. ಹಾಗಾದ್ರೆ ಅವ್ರಿಗೆ ಡಿಫ್ರೆನ್ಸ್ ಏನು ಹೇಳ್ತಾರೆ? ಪ್ರೀತಿ ಅಂತಾರೆ ಇದಕ್ಕೆ. ಆ ತಂದೆ ತಾಯಿಗಳಿಗೆ ಆ ಬೈರ ಅತ್ಯಂತ ಬಂಗಾರಂಥ ಮುದ್ದಿನಂಥ ಮಗನಾಗಿ ಬೆಳೀತಾ ಇದ್ದ. ಚೆಲ್ವೆಳೆಗೆ ಬಂದಂತಿರಲಿಲ್ಲ, ಚಂದುಟಿಯೂ ಇರಲಿಲ್ಲ. ಅವನಿಗೆ ಅಷ್ಟು ಸುಂದರವಾಗಿದ್ದಿಲ್ಲ ಆ ಮಗು. ಮತ್ತು ಈಗ ನೋಡ್ರಿ, ಅವ್ರವ್ರ ತಂದೆ ತಾಯಿಗಳು ಹೆಂಗಿರ್ತಾರೆ ಹಂಗೆ ಮಕ್ಕಳು ಹುಡ್ತಿರ್ತಾವೆ. ಅದಕ್ಕೇನು ಯಾರನ್ನ ಹ್ಯಾಂಡ್ಸಮ್ ಹುಟ್ಟಬೇಕಂತೇಳಿ ಮೊದಲೇ ಕೇಳ್ಕೊಂಡು ಹುಡ್ತಾರಣ. ನಾನು ಹಂಗೆ ಹುಟ್ಬೇಕು, ಹಿಂಗೆ ಹುಟ್ಬೇಕಂತ ಕೇಳ್ಕೊಂಡು ಯಾರು ಹುಟ್ಟಲ್ಲ, ಅದು ಬಂದಿರುತ್ತ ಮುಗಿದೋತ್ತು ಅಲ್ಲಿಗೆ. ಹಾಗಾಗಿ ಅವರು ತನ್ನ ಮಗನನ್ನು ಭಾಳ ಪ್ರೀತಿಯಿಂದ. ಆಮೇಲೆ ಅವನಿಗೆ ಚಂದುಟಿ ಇರಲಿಲ್ಲ, ತುಟಿ ಕೆಂಪಿಗಿದ್ದಿಲ್ಲ ಅವನಿಗೆ. ಯಾಕಂದ್ರೆ ಈಗಿನ ಮಕ್ಳಿಗೆ ಏನು ಮಾಡ್ತಾರೆ, ಬೆಳ್ಳನ ಪೌಡ್ರ್ ಹಚ್ಚಿ ಕೆಂಪದ್ದು ಪೌಷ್ಟಿಕ್ ಹಚ್ತಾರೆ, ಚಂದ ಕಾಣಲಿ ಮಕ್ಕಳು ಅಂತೇಳಿ. ಆದ್ರೆ ಅವ್ರಿಗೆ ಯಾವುದೂ ಇದ್ದಿಲ್ಲ, ಒಟ್ಟಿಗಿದ್ರೆ ಸಾಕಾಗತ್ತೆ. ಇದನ್ನೆಲ್ಲ ಎಲ್ಲಿದ್ದ ತರಕ್ಕೆ ಹೋಗ್ತಾರ. ಚಂದುಟಿ ಇರಲಿಲ್ಲ, ಆದರೂ ಕರೆಸಿದ್ದ ಗಿಡ್ಡಿಯರ ಕಣ್ಗೆಡವಾಗಿದ್ದ ಧೂಳಿಯಲ್ಲಿ, ಮಣ್ಣಿನಲ್ಲಿ, ಹಸುರಿನಲ್ಲಿ, ಕೆಸರಿನಲ್ಲಿ ಬಿದ್ದೆದ್ದು ಬೈರನೊಂದಾಗಿ ಕರ್ರಗೆ ಗಟ್ಟಿ ಮುಟ್ಟಾಗಿ ಬೆಳೆದನ ಮಲೆಯಲ್ಲಿ. ಹಿಂಗಿದ್ದಂತಹ ಬೈರ ಹೆಂಗಿದ್ದ? ಕರ್ರಗಿದ್ದ, ಕಲರ್ ಇದ್ದಿಲ್ಲ, ಬೇಸ್ ಗಟ್ಟಿ ಮುಟ್ಟಾಗಿದ್ದ. ಆ ಹಸಿರಿನಲ್ಲೇ ಒಂದಾಗಿ ಬೆಳೀತಿದ್ದ ಹಸಿರು. ಆ ದೊಡ್ಡದು ವಿಶಾಲವಾದ ಕಾಡಿನಾಗ ಸ್ವಚ್ಛವಾಗಿ ಸಂತೋಷವಾಗಿ ತನಗಿಷ್ಟ ಬಂದಂಗೆ ಬದುಕ್ತಿದ್ದ, ಹಾಡ್ತಿದ್ದ, ಕುಣಿತಿದ್ದ, ಮಣ್ಣಾಗ ಆಡ್ತಿದ್ದ, ಕಾಡಿನಾಗ ಓಡಾಡ್ತಿದ್ದ, ಗಿಡ ಹತ್ತಿದ್ದ, ಮರ ಹತ್ತಿದ್ದ. ಏನು ಎಷ್ಟು ಚಂದ ಅಂದ್ರೆ ಅಷ್ಟು ಖುಷಿಯಾಗಿ ಆ ಬೈರ ಆಟವನ್ನು ಆಡ್ತಾ ದೊಡ್ಡವನಾಗ್ತಾ ಇದ್ದ. ಆ ಬೈರ ಎಲ್ಲಿ? ಮಲೆನಾಡಿನಲ್ಲಿ. ಹಿಂಗೆ ನಡೆದತ್ತ ಅವ್ರ ಜೀವನ. ಎಷ್ಟು ಸಂತೋಷದ ಜೀವನ, ಭಾಳ ಸಂಭ್ರಮದಂಥ ಜೀವನ ಅದು. ಬಟ್ ಆದರೆ ಏನು ಮಾಡ್ತೀರಿ, ಕೆಲವು ಸಂದರ್ಭದಲ್ಲಿ ನಾವೊಂದು ಬಗೆದರೆ ವಿಧಿಯೊಂದು ಬಗೆತಂತ. ನಾವು ಅಂದ್ಕೊಂಡಿದ್ದು ಬೇರೆ, ಅದು ಆಗೋದು ಬೇರೆ. ಭಾಳ ವರ್ಷಕ್ಕೆ ಮಗ ಆಗ್ಯಾನ. ಆ ಮಗ ಭಾಳ ಚಂದ ಬೆಳೀತಾ ಇದ್ದಾನೆ. ಅವನು ಹೆಂಗೆ ಬೆಳೀತಾ ಇದ್ದಾನೆ, ಹಂಗೆ ತಂದೆ ತಾಯಿಗಳಿಗೆ ಮಕ್ಕಳು ತಂದೆ ತಾಯಿಗಳ ಮುಂದೆ ಹುಟ್ಟಿದಾಗ ಒಂದು ರೀತಿ ಖುಷಿ ಇರುತ್ತಾ, ಅವು ಅಂಬೆಗಾಲಿ ಇಡತ್ನಾಗ ಇನ್ನೊಂದು ರೀತಿ ಖುಷಿ ಆಗುತ್ತಾ, ಅವು ಕಾಲು ಬಂದು ಓಡಾಡತ್ನಾಗ ಇನ್ನೊಂದು ರೀತಿ ಖುಷಿ ಆಗುತ್ತಾ, ಅವು ಓಡಾಡೋಕೆ ಶುರು ಮಾಡಿದ್ನಪ್ಪ ಇನ್ನೊಂದು ರೀತಿ ಖುಷಿ ಆಗುತ್ತಾ. ಹಿಂಗೆ ಅದು ಜಿಗಿದಾಡೋಕೆ ಶುರು ಮಾಡಿದ್ರೆ ಒಂದು ಖುಷಿ ಆಗುತ್ತಾ, ತೊದಲು ಮಾತಾಡೋಕೆ ಶುರು ಮಾಡಿದ್ರೆ ಒಂದು ರೀತಿ ಖುಷಿ ಆಗುತ್ತಾ. ಹಂಗೆ ಅದು ಸ್ವಾಭಾವಿಕ ನೋಡ್ರಿ, ಬೆಳವಣಿಗೆ ಅನ್ನೋದು ಸ್ವಾಭಾವಿಕ. ಹಂತವಾಗಿ ಬೆಳೆದು ನೋಡಿ ಆ ಕರೆಸಿದ್ದ ಗಿಡ್ಡಿಗಂತೂ ಭಾಳ ಸಂಭ್ರಮ ಆಗಿತ್ತು, ಭಾಳ ಸಂತೋಷ ಆಗಿತ್ತು. ಆ ಸಂಭ್ರಮ ಸಂತೋಷದಲ್ಲಿ ಆ ಕರೆಸಿದ್ದನ ಮಗ ಬೈರ, ಆ ಗಿಡ್ಡಿಯ ಮಗ ಬೈರ ಬೆಳೀತಾ ಇದ್ದ. ಹಂಡ ನಾಯಿಯವನ ಸಂಗಾತಿ. ಆ ಮಲೆನಲ್ಲಿ ಇನ್ನೊಂದು ಸಾಮಾನ್ಯ ವಿಷಯ ಏನಪ್ಪ ಅಂತಂದ್ರೆ, ಅದು ಗುಡಿಸ್ಲಾಗಿದ್ರು ಕೂಡ ಒಂದು ನಾಯಿ ಸಾಕ್ತಾರೆ ಅವರು. ಯಾಕಂದ್ರೆ ನಿಮಗೆ ಹೇಳಿದ, ಒಂದು 4 ಗುಡಿಸ್ತಿತ್ತಪ್ಪಂದ್ರೆ ಅದೊಂದು ಮನೆ, ಒಂದು ಊರು. 4 ಗುಡಿಸ್ತಿತ್ತಂದ್ರೆ ಒಂದು ಊರು. ಆ ಕಾಡಿನೊಳಗಡೆಗೆ ಭಯ, ಪ್ರಾಣಿ ಭಯ ಇರ್ತಾವೆಲ್ಲ. ಒಂದು ನಾಯಿ ಸಾಕು. ಆ ನಾಯಿನೇ ಸಾಮಾನ್ಯವಾಗಿ ಎಲ್ಲರೂ ನಾಯಿ ಸಾಕ್ತಾರೆ. ಆ ಹಂಡ ನಾಯಿಯೇ ಇವನ ಸಂಗಾತಿ, ಇವನಿಗೆ ದೋಸ್ತರಂದ್ರೆ ಅವ್ರು. ಯಾಕಂದ್ರೆ ಶ್ರೀಮಂತರ ಮಕ್ಕಳು ಬಡವ್ರ ದೋಸ್ತಿ ಎಲ್ಲಿ ಮಾಡ್ಕೊಳಂಗೆ ಅವ್ರು ಮಾಡ್ಕೊಂತಾರಂದ್ರೆ ಬಡವ್ರು ಅವ್ರ ದೋಸ್ತಿ ಮಾಡ್ಕೊಳಕ್ಕನ ಆಗೋದಿಲ್ಲ. ಯಾಕಂದ್ರೆ ಸ್ಟೇಟಸ್ ಚೇಂಜ್ ಆಗ್ತಾವಲ್ಲ ಅದಕ್ಕೆ. ಹಾಗೆ ತನ್ನ ಬಡ ತಿಂಡಿ ತಿನಿಸುಗಳನ್ನಿತ್ತ ಹಂಡ ನಾಯಿಗೆ ಹಾಕಿ ತಿನ್ನುವನು. ಹಂಡನಿಗೂ ಕರೆಸಿದ್ದ ಗಿಡ್ಡಿಯರು ಬೇಡವೆಂದರು ಬಿಡದೆ ತನ್ನ ಚಾಪೆಯ ಮೇಲೆ ಜಾಗ ಕೊಡುವನು ಮಲಗೆ. ಅವನು ತನ್ನ ಬಡ ತಿಂಡಿಗಳನ್ನು, ಬಡ ತಿಂಡಿ ಅಂದ್ರೇನು, ಈಗ ನೋಡ್ರಿ ನಾಯಿಗೆ ಅವು ಇವು ಸಿಗ್ತಾವಲ್ಲ ಫುಡ್ಸ್, ಅವನು ತಂದು ಹಾಕಕತ್ತ ಅವನ ಕೈಲೇ ಇಲ್ಲ. ಹೋಗಿ ಬೇಕರಿಗಳಿಗೆ ಕೇಕ್ ತಗೊಂಬಂದು ಹಾಕಕ್ಕತ್ತ ಇಲ್ಲ, ಬ್ರೆಡ್ ತಂದು ಹಾಕೋಕ್ಕಾಗತ್ತಾ ಇಲ್ಲ. ಅವ್ರ ಮನೆಗೆ ಏನು ಗಂಜಿ ಮಾಡಿದ್ರೆ ಗಂಜಿ ಆಗ್ತಿದ್ದ, ರೊಟ್ಟಿ ಮಾಡಿದ್ರೆ ರೊಟ್ಟಿ ಆಗ್ತಿದ್ದ, ಅನ್ನ ಮಾಡಿದ್ರೆ ಅನ್ನ ಆಗ್ತಿದ್ದ. ಅದು ಪಾಪ ತಿಂತಿತ್ತು. ಇವನು
ಅವು ತಂದೆ ತೇಳಿ ನಾಯಿನ ಮೈ ಮೇಲೆ ಬಿಟ್ಕೊಬಾರ್ದ, ನಾಯಿನ ಒಳಗಡೆ ಮಲ್ಕೊಬಾರ್ದ ಅಂತ ತಿಳಿದ್ರು ಬಿಡ್ತಿರ್ಲಿಲ್ಲವ. ಯಾಕಂದ್ರೆ ಅದು ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿತ್ತು. ಯಾರಿಗೆ? ಬೈರು. ಕ್ಲೋಸ್ ಫ್ರೆಂಡ್. ಆ ಕ್ಲೋಸ್ ಫ್ರೆಂಡ್ ಆಗಿರ್ತಕ್ಕಂಥ ನಾಯಿಗೂ ಅವನಿಗೂ ಭಾಳ ಅಟ್ಯಾಚ್ಮೆಂಟು, ಭಾಳ ಸಂಬಂಧ. ಎಲ್ಲಿವರೆಗಪ್ಪ ಅಂದ್ರೆ ಅವ್ನು ಚಾಪೆ ಹಾಸ್ಯನ್ ಮಕ್ಕಂದ್ರೆ ಆ ನಾಯಿನ ಕರ್ಕೊಂಡು ಮಕ್ಕಂತಿದ್ದವ. ಸಣ್ಣ ಹುಡ್ರು ಹಂಗೆ ಇರ್ತಾವ ಮತ್ತು ಪಾಪ. ಅವ್ರದ್ದೇ ಒಂದು ಲೋಕ, ಸಣ್ಣ ಹುಡ್ರದೇ ಒಂದು ಲೋಕ. ಆ ನಾಯಿಗೆ ಅವು ತಂದೆ ಏಯ್ ನಾಯಿನ ಮಲಗಿಸ್ತಾರ ಹೊರಗ್ಬಿಡೋದ, ಇಲ್ಲ ಅದು ನನ್ನ ದೋಸ್ತ್ ನನ್ನ ಬಗಲಾಗೆ ಇರ್ಬೇಕು ಅಂಥೇಳಿ ಆ ನಾಯಿನೂ ಕೂಡ ಏನು ಮಾಡ್ತಿದ್ದವ ಬೈರ ಜೊತೆಗೆ ಕರ್ಕೊಂಡು ಮಲಗುತ್ತಿದ್ದ. ಹಾಗೆ ಕೋಗಿಲೆಯ ಅಣಕಿಸುವವನು, ನಾಯೊಡನೆ ಚಿಟ್ಟೆಗಳ ನಟ್ಟುವನು, ಹಂಡ ನಾಯಿಯ ಮೇಲೆ ಕುಳಿತು ಕುದುರೆಯ ಮಾಡಿ ಹೊಯ್ ಎಂದು ಕೂಗುವನು, ತಾಯಿ ಎಲೆಯ ಮೇಲ್ನಲ್ಲಿ ಶಿಶುವಂತೆ ನೆಲೆದು ಎಳೆ ಬಿಸಿಲು ಹಸಿರು ಮೇಲ್ಮುಟ್ಟುತ್ತಿರಲು ಮಲಗಿರಲು, ಹತ್ತಿರದ ಬನಗಳಲ್ಲಿ ಹಂಡ ನಾಯಿ ಒಡಗೂಡಿ. ಅವನು ಮಕ್ಕಳು ಕಾಡಿನಾಗ ಬೆಳೆದ ಒಂದು ಚಂದ, ಅದರ ಗುಡಿಸ್ಲಾಗಿರೋ ಮಕ್ಳು ಇರ್ತಲ್ಲ, ಸ್ವತಂತ್ರವಾಗಿರ್ತಾವೆ, ಎಲ್ಲೆಲ್ಲಿ ಓಡಾಡ್ತಾವೆ, ಹಿಂಗೆ ಮಾಡ್ತಾವ. ಕೋಗಿಲೆಯ ಅಣಕಿಸುವನು, ಕೋಗಿಲೆ ಕೂ ಅಂತ ಕೂಗಿದ್ನಪ್ಪ ಅಂದ್ರೆ ಒಳ್ಳೆ ಕೂವು ಅಂತ ಕೂಗ. ಸಣ್ಣ ಹುಡ್ರ ಚೇಷ್ಟೆಗಳು ನೋಡಿರಲಿ. ನಾಯಿ ಒದರಿದ್ನಪ್ಪ ಅಂದ್ರೆ ಇವ್ರು ಏನು ಮಾಡೋರು, ನಾಯಿ ಹೆಂಗೆ ಓದಿರ್ತತೆ, ನಾಯಿ ಹೆಂಗೆ ಓದಿರ್ತತೆ, ಅದ್ರಂಗೆ ಸೇಮ್ ಹಂಗೆ ಒದರಿದ ಕೂಡಲೇ ಇವ್ರು ಏನು ಮಾಡೋದು, ಹಂಗೆ ಅನ್ನೋದು. ಕೋಗಿಲೆ ಕೂಗಿ ಬಿಡದೆ ಕೋಗಿಲೆ ಹಂಗೆ ಓದಿರೋದು, ಅಣಗ್ಸೋದು. ಅದೊಂದು ಹುಡ್ರ ತಮಾಷೆಯ ಸ್ವಭಾವ. ಆ ರೀತಿ ಮಾಡ್ತಾ ಇದ್ದ, ಜಿಗಿತಾ ಇದ್ದ, ಕುಣಿತಾ ಇದ್ದ. ಆಮೇಲೆ ನಾಯಿನ ಕುದುರೆ ಮಾಡಿ ಅದ್ರ ಮೇಲೆ ಕುಂತ್ಕೊಂಡು ಸವಾರಿ ಮಾಡ್ತಿದ್ದ. ಕುದುರೆ ಮೇಲೆ ಕುಂತ್ಕೊಂಡು ನಡಿ ಅಂತೇಳಿ ಬಾಲ ತಿರೋದು, ನಾಯಿ ಮೇಲೆ ಕುಂತ್ಕೊಂಡು ಬಾಲ ತಿರೋದು. ಅದು ನಾಯಿ ಇವನಿಗೆ ಅಡ್ಜಸ್ಟ್ ಆಗಿ ಬಿಡಿತ್ತು. ಇವನ ನಮ್ಮ ಬಿಗ್ ಬಾಸ್ ಬಿಡಿ ಗಾಡಿ ಅಂತಿತ್ತದ. ನಮ್ಮ ರಾಜ ಇವನ, ಚಕ್ರವರ್ತಿ ಇವನ, ಮಗಧೇರ ಇವನ, ಶೂರ ಇವನ. ಅದು ನಾಯಿ ಹಂಗೆ, ಯಾಕಂದ್ರೆ ನಾಯಿ ನೇತ್ತಿರುತ್ತೆ. ನಾಯಿ ಸ್ವಲ್ಪ ನೀವು ಗಂಜಿನ ಹಾಕಿದ್ರೆ ಅದಕ್ಕೆ ಏನಿರುತ್ತಾ ನೇತ್ತಿರುತ್ತೆ. ಇವನು ಅಷ್ಟು ಪ್ರೀತಿ ಮಾಡಿದ್ದಲ್ಲ, ಆ ನಾಯಿ ಹೊಟ್ಟೆಗೆ ಬಿಟ್ಟು ಹೋಗ್ತಿರ್ಲಿಲ್ಲ ಅಂತ. ಆ ನಾಯಿ ಮೇಲೆ ಕುಂತ್ಕೊಂಡು ಕುದುರೆ ಮಾಡ್ಕೊಂಡು ಹೋಗ್ತಾ ಇದ್ದ. ಹೆಂಗೆ ಹೋಗ್ತಾ ಇದ್ದಂದ್ರೆ ತಾಯಿ ಎದೆ ಮೇಲೆ ಶಿಶು ಹೆಂಗೆ ನಲಿತೈತಿ ಅದ್ರಂಗೆ ಆ ನಾಯಿ ಮೇಲೆ ಕುಂತ್ಕೊಂಡು ನಮ್ಮ ಬೈರ ಕುಡ್ದಾಡ್ಕೊಂತ ಖುಷಿ ಖುಷಿಯಾಗಿ ಓಡಾಡ್ಕೊಂತ ಭಾಳ ಸಂತೋಷ. ಅವನಿಗೆ ಕಷ್ಟ ಅನ್ನೋದಾಗ ಗೊತ್ತಿಲ್ಲ. ಯಾಕಂದ್ರೆ ತಂದೆ ತಾಯಿ ಹಸುವಾದಾಗ ಗಂಜಿ ಹಾಕ್ತಾರೆ. ಗಂಜಿನೇ ಅಮೃತ ಅಂತ ತಿಳ್ಕೊಂಬಿಟ್ಟನವ, ಗಂಜಿನೇ ದೊಡ್ಡದಂತ ತಿಳ್ಕೊಂಬಿಟ್ಟನವ. ಹಿಂಗಾಗಿ ಭಾಳ ಸುಖದಾಗಿರ್ತಾವ. ಈ ರೀತಿಯಾಗಿ ಅವನ ಜೀವನ ನಡೆದಿತ್ತು. ಎಳ ಬಿಸಿಲು ಹಸಿರು ಮೇಲ್ಮುಟ್ಟುತ್ತಿರಲು ಮಲಗಿರಲು, ಹತ್ತಿರದ ಬನಗಳಲ್ಲಿ ನಮ್ಮ ಬೈರ ಭಾಳ ಚಂದ ಬೆಳೀತಾ ಇದ್ದ. ಆ ರೀತಿಯಾಗಿ ಬೆಳೀತಕ್ಕಂಥ ಬೈರನ ಬೆಳವಣಿಗೆ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಕ್ಲಾಸ್ನಲ್ಲಿ ನೋಡೋಣ. ಓಕೆ.